ನೋಡ್ಕೊಳ್ಳಿ. In a sampling a large number of parts manufactured by company, the mean number of defective in a sample of 20 is 2 ಅಂತ ಕೊಟ್ಟಿದ್ದಾರೆ. ಔಟ್ ಆಫ್ 1000 such samples, how many would be expected to contain at least 3 defective ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. In a sampling a large number of parts manufactured by company, the mean number of defective in a sample of 20 is 2. ಇಲ್ಲಿ ಸ್ಯಾಂಪಲ್ ನಂಬರ್ 20. ಈಗ ಅದರಲ್ಲಿ ಒಂದು ಸ್ಯಾಂಪಲಲ್ಲಿ 2 ಡಿಫೆಕ್ಟಿವ್ ಇರೋದು, ಇದು ಮೀನು ಆ ಥರ ಕೊಟ್ಟಿರೋದು ಅವರು. 1000 ಸಚ್ ಸ್ಯಾಂಪಲ್, ಆ ಥರ ಸ್ಯಾಂಪಲ್ಸು ಒಂದು ಸ್ಯಾಂಪಲ್ 20 ಇರುತ್ತೆ, ಆ ಥರ ಸ್ಯಾಂಪಲ್ಸ್ ಎಷ್ಟಿರುತ್ತೆ 1000s ಇದೆ. ವಾಟ್ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಗನ್ ಅಟ್ಲೀಸ್ಟ್ 3 ಡಿಫೆಕ್ಟ್, ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು. ಈಗ ನೋಡಿ 1000 ಸಚ್ ಸ್ಯಾಂಪಲ್ಸಲ್ಲಿ ಎಷ್ಟು ಸ್ಯಾಂಪಲ್ಸು 3 ಡಿಫೆಕ್ಟ್ಸುಗಿಂತ ಜಾಸ್ತಿ ಇರೋದು ಬರುತ್ತೆ ಅಂತ ಗೊತ್ತಾಗ್ತಿದೆಯಾ. ಇದು ಮೀನು 2 ಇರೋದು, 3 ಬರೋದು ಎಷ್ಟು ಬರುತ್ತೆ ಅಂತ ನೋಡಿ. ಇದನ್ನ ಯಾವ ಥರ ಮಾಡಬೇಕು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ನೋಡಿ, ಇದು ಎನ್ ಈಸ್ ಈಕ್ವಲ್ ಟು 20 ಗಿವನ್. ಸ್ಯಾಂಪಲ್ ಸೈಜ್ ಬಂದು ಎನ್ನು, ಮತ್ತು ಇದು 2 ಇದೆಯಲ್ಲ ಮೀನು, ಅದು ಮೀನ್ ನಂಬರ್ ಆಫ್ ಡಿಫೆಕ್ಟಿವ್ ಅಂದರೆ ಮ್ಯೂ. ಜ್ಞಾಪಕ ಇಟ್ಕೊಳ್ಳಿ, ಮ್ಯೂ ಅಂದರೆ ಎನ್ ಪಿ ಅಂತ. ನಿಮಗೆ ಮ್ಯೂ ಗೊತ್ತು, ಎನ್ ಗೊತ್ತು, ಅದಕ್ಕೆ ಎನ್ ಪಿ ಈಸ್ ಈಕ್ವಲ್ ಟು ಮ್ಯೂ ಆಗುತ್ತೆ. ದೇರ್ಫೋರ್ ಪಿ ಈಸ್ ಈಕ್ವಲ್ ಟು ಮ್ಯೂ ಬೈ ಎನ್ ಆಗುತ್ತೆ. ಈಗ ನೋಡಿ ಪಿ ಏನಾಯಿತು, ಪಿ ಈಸ್ ಈಕ್ವಲ್ ಟು ವಾಟ್ ಈಸ್ ಮ್ಯೂ 2 ಬೈ 20. 2 ಬೈ 20 ಅಂದರೆ 1/10 ಆಗುತ್ತೆ ಪಿ. ನೆಕ್ಸ್ಟ್ ಕ್ಯೂ ಫೈನ್ ಮಾಡ್ಕೊಳ್ಳಿ. ಕ್ಯೂ ಅಂದರೆ 1 ಮೈನಸ್ ಪಿ. 1 ಮೈನಸ್ 1/10 ಅಂದರೆ ಕ್ಯೂ ಈಸ್ ಈಕ್ವಲ್ ಟು 9/10. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಅಂದರೆ ಫಾರ್ಮುಲಾ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಈಗ ನೋಡಿ ಎನ್ ಬಂದು 20 ಸಿ ಎಕ್ಸ್, ಪಿ ವ್ಯಾಲ್ಯೂ ಬಂದು 1/10 ಪವರ್ ಎಕ್ಸ್, ಕ್ಯೂ ಬಂದು 9/10 ಪವರ್ 20 ಮೈನಸ್ ಎಕ್ಸ್. ಇದಾದ ತಕ್ಷಣ ಏನು ಮಾಡಬೇಕು, ಈಗ ನಮಗೆ ಬೇಕಾಗಿರೋದು ಕ್ವಶನ್ ಏನು, ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಕಂಟೈನ್ ಅಟ್ಲೀಸ್ಟ್ 3 ಡಿಫೆಕ್ಟಿವ್. 3 ಡಿಫೆಕ್ಟಿವ್ಗೆ ಮಾಡ್ಕೋಬೇಕು ಇಲ್ಲಿ. ಪಿ ಆಫ್ ಅಟ್ಲೀಸ್ಟ್ 3 ಅಂದರೆ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಇನ್ನು ಯಾವ ಥರ ಬರೀಬೋದು, 1 ಮೈನಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. 1 ಮೈನಸ್ 0 ಹಾಕಿದ್ರೆ ಇದಕ್ಕೆ, ಇದನ್ನ ಕ್ಯಾಲ್ಸಿಲ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಹೆಂಗೆ ಕ್ಲಿಯರ್ ಮಾಡ್ಕೋತೀನಿ. ಶಿಫ್ಟ್ 9 3 ಈಕ್ವಲ್ಲು 20 ಶಿಫ್ಟ್ ಡಿವೈಡ್ ಸಿ ಎಕ್ಸ್ ಇಂಟು 1/10 ಪವರ್ ಎಕ್ಸ್ ಇಂಟು 9/10 ಪವರ್ 20 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್ ಎಕ್ಸ್ 0 ಹಾಕಿದ್ರೆ ಶಿಫ್ಟ್ ಮೋಡ್ 6 4 0.1216 1 ಹಾಕಿದ್ರೆ 0.2702 2 ಹಾಕಿದ್ರೆ 0.2852. ಈಗ ಇದನ್ನ ಕ್ಯಾಲ್ಸಿಲ್ ಮಾಡಬೇಕು. ಯಾವ ಥರ ನೋಡ್ಕೊಳ್ಳಿ, 1 ಮೈನಸ್ 0.1216 ಪ್ಲಸ್ 0.2702 ಪ್ಲಸ್ 0.2852 0.3230. ಈಗ ನೋಡಿ ಇದಾದ ತಕ್ಷಣವೇ ದಸ್ ದ number of defectives in 1000 samples is, ನೋಡಿ ಇದು ಒಂದು ಸ್ಯಾಂಪಲ್ಗೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಇರೋಕ್ಕೆ ಚಾನ್ಸಸ್ಸು. ಡಿಫೆಕ್ಟಿವ್ ಗ್ರೇಟರ್ ದನ್ ಆರ್ ಈಕ್ವಲ್ 1000ಗೆ ಇದನ್ನ ಮಲ್ಟಿಪ್ಲೈ ಬೈ 1000 ಮಾಡಬೇಕು.
1000 ಇಂಟು 0.3230 ಇಸ್ ಈಕ್ವಲ್ ಟು 323 ಸ್ಯಾಂಪಲ್ಸ್ ಇರುತ್ತೆ. ಅಂದರೆ ಚಾನ್ಸಸ್ ಆಫ್ ಹ್ಯಾವಿಂಗ್ ಮೋರ್ ದೆನ್ 3 ಡಿಫೆಕ್ಟಿವ್ ದೇರ್ ವುಡ್ ಬಿ 323 ಸ್ಯಾಂಪಲ್ಸ್ ಅಂತ ಔಟ್ ಆಫ್ 1000 ಸ್ಯಾಂಪಲ್ಸ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ 7th ಒನ್ ಆಯಿತು.